ಒಬ್ಬ ಮನುಷ್ಯನೂ ಕೂಡ ತಪ್ಪು ಮಾಡ್ತಾನೆ. ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ತಾಯಿಯ ದರ್ಶನವನ್ನು ಮಾಡಿ, ಆ ತಾಯಿಯ ಸ್ಪರ್ಶವನ್ನು ಮಾಡಿ, ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳನ್ನು ಆ ತಾಯಿಯ ಮಡಲಿಗೆ ಹಾಕಿ, ನವರಾತ್ರಿಯ ಮೊದಲನೆಯ ದಿನ ಆ ತಾಯಿಗೆ ವಿಶೇಷವಾಗಿ 9 ವಿಧದಲ್ಲಿ ಪೂಜೆಗಳು ನಡೀತಾ ಹೋಗ್ತವೆ. ಭಕ್ತರಾಗಿರ್ತಕ್ಕಂಥವ್ರು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ಒಳಗಡೆ ಆ ತಾಯಿಯ ದರ್ಶನವನ್ನು ಮಾಡಬಹುದು. ಅವ್ರೇನಾದರೂ ತರಬೇಕಾ? ಬಂದಲ್ಲಿ ಪೂಜೆ ಥರದ್ದೇನಾದರೂ ಮಾಡೋದಕ್ಕೆ ಬೇರೆ ಏನಾದರೂ? ತಾಯಿಯ ದರ್ಶನ ಮಾಡಿದ್ರೆ ಸಾಕು, ಅವರ ಜನ್ಮಾಂತರ ಪಾಪ ನಿವಾರಣೆ ಆಗುತ್ತೆ. ಆಮೇಲೆ ಬಂದು ಅವರು ತಾಯಿಗೆ ಈಡೇರಿದ ಮೇಲೆ ಆ ತಾಯಿಗೆ ಬಂದು ಹರಕೆಯನ್ನು ತೀರಿಸಲಿ. ಸೊ ವೀಕ್ಷಕರೇ, ತುಂಬ ಸರಳವಾಗಿ ಐತೆ ವಿಚಾರ. ಯಾಕಂದರೆ ಇಲ್ಲಿಗೆ ಖರ್ಚು ವೆಚ್ಚ ಇಲ್ಲ, ಡೈರೆಕ್ಟ್ ನೀವೇನೇ ತಾಯಿಗೆ